ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ತುಂಬ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದಿದ್ರು, ಈಗ ಯಾರ್ಯಾರು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ ಸರ್, ಒಂದು ಒಳ್ಳೆ ಪ್ಯಾಕೇಜ್ ಆಗಲಿಕ್ಕೆ, ಒಂದು ಒಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಆಗಲಿಕ್ಕೆ ನಾವು ಯಾವ ರೀತಿ ಓದಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಸೊ ಅನ್ನೋದನ್ನು ನಾನು ರೋಡ್ ಮ್ಯಾಪ್ ಅನ್ನು ಕೊಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್ ತುಂಬ ಜನ ಕೇಳ್ತಾ ಇದ್ದಿದ್ರು. ಸೊ ಈ ವಿಡಿಯೋದಲ್ಲಿ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಮಾಡ್ತೇನೆ. ಮೇ ಬಿ ಪಾರ್ಟ್ 2 ಆರ್ ಪಾರ್ಟ್ 3ಗೆ ಎಂಡು ಆಗ್ಬೋದು, ಐ ಡೋಂಟ್ ನೋ. ಬಟ್ ಇದರಲ್ಲಿ ನಾನು ಓನ್ಲಿ ಫಾರ್ ಫಸ್ಟ್ ಇಯರ್. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್. ನಾನು ಹೇಳ್ತಾ ಇರೋ ಈ ರೋಡ್ ಮ್ಯಾಪ್ ಅನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ 100% ನೀವು 10 lakhs ಅಬೋ ಪ್ಯಾಕೇಜ್ ಗ್ಯಾರಂಟಿ ಆಗುತ್ತೆ ನಿಮ್ಮ ಕಾಲೇಜಲ್ಲಿ ಬಂದ್ರೆ, ಕಂಪನೀಸ್ಗಳು ಬಂದ್ರೆ. ಓಕೆ, ಸೊ ನಿಮ್ಗೆ ಸ್ಕಿಲ್ಸ್ ಇದ್ರೆ ಪಕ್ಕಾ ಆಗುತ್ತೆ. ಮಿನಿಮಮ್ ನಾನು ಹೇಳ್ತಾ ಇರೋದು ನಿಮ್ಗೆ 20 lakhs ಆಗ್ಬೋದು, 30 lakhs ಆಗ್ಬೋದು. ಇಫ್ ಯು ಆರ್ ಅಟ್ ಗುಡ್ ಇಂಜಿನಿಯರಿಂಗ್ ಕಾಲೇಜ್, ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ 30-40 lakhs ಎಲ್ಲ ಬಂದ್ರೆ ಖಂಡಿತ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಪ್ಲೀಸ್ ಫಾಲೋ ದಿಸ್ ರೋಡ್ ಮ್ಯಾಪ್ ಬ್ಲೈಂಡ್ಲಿ. ಅಂದ್ರೆ ನಾನು ಹೇಳೋದನ್ನ ಬ್ಲೈಂಡ್ಲಿ ಅಂತಲ್ಲ, ನಿಮ್ದು ಬೇಕಾದ್ರೆ ಇದು ಮಾಡಿ, ಬಟ್ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಕಂಪ್ಲೀಟ್ ರೋಡ್ ಮ್ಯಾಪ್. ನಾನು ನಿಮ್ಮ ಅಕಾಡೆಮಿಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಗೆ ಇಂಟರ್ವ್ಯೂ ಪ್ರಿಪರೇಷನ್ ಬಗ್ಗೆ ಮಾತಾಡ್ತಾ ಇರೋದು. ದಿಸ್ ಇಸ್ ಓನ್ಲಿ ಫಾರ್ ಫಸ್ಟ್ ಇಯರ್. ಓಕೆ, ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕಾಗಿದ್ದು ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಪ್ರಿಫರೇಬಲಿ ನಿಮ್ಗೆ ಯಾವ್ದು ಇಷ್ಟ ಇದೆ, ಯು ಕ್ಯಾನ್ ಗೋ ಫಾರ್ C++ ಆರ್ ಪೈಥಾನ್. ಏನ್ ಪೈಥಾನ್ ಅಲ್ಲಿ ತುಂಬಾ ಇದಿರ್ಲಿಕ್ಕೆ ಹೋಗಿ, ಇನ್ಬಿಲ್ಟ್ ಫಂಕ್ಷನ್ ಇರ್ಲಿಕ್ಕೆ ಹೋಗಿ, ಸೊ ಎಲ್ಲದೂ ಕೂಡ ಲೈಬ್ರರಿ ಫಂಕ್ಷನ್ಸ್ ಇರ್ಲಿಕ್ಕೆ ಹೋಗಿ ನೀವು ಪೈಥಾನ್ ಬೆಟರ್ ಅನ್ಕೊಳ್ತೇನೆ. ಇಫ್ ಯು ಆರ್ ಗುಡ್ ಅಟ್ C or C++, either C or C++ or Python, anything is fine. ಬಟ್ ನಾನು ಹೇಳ್ತೇನೆ ನೋಡಿ, ಫಸ್ಟ್ ಬೇಸಿಕ್ ಅನ್ನ ಕಲ್ತ್ಕೊಳ್ಳಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಫೈನ್. C ಆದ್ರೂ ಓಕೆ, C++ ಆದ್ರೂ ಓಕೆ, ಪೈಥಾನ್ ಆದ್ರೂ ಓಕೆ. ಪೈಥಾನ್ ಅಲ್ಲಿ ಎಲ್ಲ ಲೈಬ್ರರಿ ಫಂಕ್ಷನ್ಸ್ ಇರ್ಲಿಕ್ಕೆ ಹೋಗಿ, ಸೊ ಸ್ವಲ್ಪ ಈಸಿ ಆಗುತ್ತೆ. ಸೊ ಪೈಥಾನ್ ನಿಮ್ಗೆ ಆಲ್ರೆಡಿ ಓದಿದ್ದಿದ್ರೆ ಪೈಥಾನಿಗೆ ಹೋಗಿ. ಓಕೆ, ನಾನು ಪರ್ಟಿಕ್ಯುಲರ್ಲಿ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳೋದಿಲ್ಲ, ಆಯ್ತಾ. ಇದನ್ನ ಮಾಡಿ ಆದ್ಮೇಲೆ ಓಕೆ, ಬೋತ್ ಕಲ್ತಿದ್ರು ನೋ ಪ್ರಾಬ್ಲಮ್. ನನ್ನ ಸ್ಟೂಡೆಂಟ್ಸ್ಗಳು ಇವಾಗ C++ ಮಾಡ್ತಾ ಇದ್ದೇನೆ ಅವರಿಗೆ. ಸೊ ಅವ್ರು C ಆಗಿದೆ, ಸೊ C ಬೇಸಿಕ್ ಕೂಡ ಬರುತ್ತೆ, C++ ಆಗುತ್ತೆ ಅವರಿಗೆ. ಓಕೆ, ಇಫ್ ಯು ವಾಂಟ್ ಗೋ ಫಾರ್ ಪೈಥಾನ್, ಯು ಕ್ಯಾನ್ ಗೋ ಫಾರ್ ಪೈಥಾನ್. ಓಕೆ, ಅದಾದ್ಮೇಲೆ ಇದನ್ನ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಬೇಕು ಸ್ಟೂಡೆಂಟ್ಸ್. ವೆರಿ 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 ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಬೇಕು. ಯಾವ್ದ್ರಲ್ಲಿ? ಹ್ಯಾಕರ್ ರ್ಯಾಂಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ. ಹ್ಯಾಕರ್ ರ್ಯಾಂಕ್, ಹ್ಯಾಕರ್ ಅರ್ತ್, ಎನಿಥಿಂಗ್ ಇಸ್ ಫೈನ್. ಫ್ರಮ್ ದ ಬೇಸಿಕ್ ನೀವು ಏನು ಕಲ್ತಿದ್ರಿ, ಫ್ರಮ್ ದ ಬೇಸಿಕ್, ಈಸಿ ಲೆವೆಲ್, ಮೀಡಿಯಂ ಲೆವೆಲ್, ಹಾರ್ಡ್ ಲೆವೆಲ್ ಅಂತಿದೆ. ಈಸಿ ಲೆವೆಲ್ ಇಂದ ಸ್ಟಾರ್ಟ್ ಮಾಡಿ. ಅದು ಪ್ರಿಂಟಿಂಗ್ ಹಲೋ ವರ್ಡ್ ಆದ್ರೂ ಓಕೆ. ನೀವು ನನಗೆ ಗೊತ್ತಿದೆ, ನನ್ನ ಪ್ರೋಗ್ರಾಮರ್ ಅಂತ ಹೋಗ್ಬೇಡಿ. ಓಕೆ, ಪ್ಲೀಸ್ ಪ್ರಾಕ್ಟೀಸ್ ಹ್ಯಾಕರ್ ರ್ಯಾಂಕ್ ಅಲ್ಲಿ. ಹಾಗೆ ಇನ್ನೊಂದಿದೆ ಲೀಟ್ ಕೋಡ್ ಅಂತ, ಇಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ಇದ್ರಲ್ಲಿ ಆಗೋದಿಲ್ಲ, ಬಟ್ ಆದ್ರೂ ಲೀಟ್ ಕೋಡ್ ಮತ್ತೆ ಹ್ಯಾಕರ್ ರ್ಯಾಂಕ್ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅಟ್ಲೀಸ್ಟ್ ಒಂದು 2 ಡೇಸಿಗಾದ್ರೂ ಒಂದು ಪ್ರೋಗ್ರಾಮ್ ಅನ್ನು ಕಂಪ್ಲೀಟ್ ಮಾಡಿ. 2 ಡೇಸ್ ಒಂದು. ಇವಾಗಲೇ ನೀವು ಡೈಲಿ ಒಂದೊಂದು ಪ್ರೋಗ್ರಾಮ್ ಅನ್ನ ಮಾಡ್ಲಿಕ್ಕೆ ಇವಾಗಲೇ ಎಕ್ಸ್ಕ್ಯೂಸ್ ಕೊಟ್ಟು ಸ್ಟಾಪ್ ಮಾಡಬೇಡಿ. ಇವಾಗಲೇ ಡೈಲಿ ಒಂದೊಂದು ಪ್ರೋಗ್ರಾಮ್ ಮಾಡಿದ್ರೆ ಸೊ ನೀವು ಅದರಲ್ಲಿ ಮಾಸ್ಟರ್ ಆಗಿ ಬಿಡ್ತೀರಾ ಸ್ಟೂಡೆಂಟ್ಸ್, ಫಾರ್ ಶೋರ್. ಓಕೆ, ನಾನು ಹೇಳೋದು ಒಂದು 300+ ಪ್ರೋಗ್ರಾಮ್ಸ್ ಅನ್ನಾದ್ರೂ ಮಾಡಿ. ಓಕೆ, ಇದರ್ ಫ್ರಮ್ ಲೀಡ್ ಕೋಡ್ ಆರ್ ಹ್ಯಾಕರ್ ರ್ಯಾಂಕ್, ನೀವು ಯಾವ್ದು ಮಾಡಿದ್ರು ಓಕೆ. ಯಾಕಂದ್ರೆ ಇದೆಲ್ಲ ಈ ಲೀಡರ್ ಬೋರ್ಡ್ ಎಲ್ಲ ತುಂಬಾ ನಿಮ್ಗೆ ಮ್ಯಾಟರ್ ಆಗುತ್ತೆ. ಕೆಲವೊಂದು ಕಂಪನಿಯವರು ಕೇಳ್ತಾರೆ ಇದನ್ನ, ಹ್ಯಾಕರ್ ರ್ಯಾಂಕ್ ಅಥವಾ ಲೀಡ್ ಕೋಡ್ ಇದು. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. ಕನ್ಸಿಸ್ಟೆನ್ಸಿ ವೆರಿ 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 ಇಂಪಾರ್ಟೆಂಟ್, ಆಯ್ತಾ. ಇದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಡೇಟಾ ಸ್ಟ್ರಕ್ಚರ್ ಅಂತ ಬರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. DSA, ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅಲ್ಗೋರಿದಮ್ ಇದನ್ನ ಕಲ್ತ್ಕೊಳ್ಳಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ನೀವೀಗ ಕಲ್ತಿರ್ತೀರ ನೋಡಿ, ಅಂದ್ರೆ ಡೇಟಾವನ್ನ ಹೇಗೆ ನೀವು ಪ್ಲೇಸ್ ಮಾಡೋದು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನಾವೊಂದು 10 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಆ ಸ್ಟೂಡೆಂಟ್ಸ್ ಅನ್ನ ನೀವು ಆಲ್ಫಾಬೆಟಿಕಲಿ ಆರ್ಡರ್ ಅಲ್ಲಿ ಪ್ಲೇಸ್ ಮಾಡ್ತೀರಾ ಅಲ್ವಾ, ಅದು ಲೈಕ್ ಡೇಟಾ ಸ್ಟ್ರಕ್ಚರ್. ಅಥವಾ ಸ್ಟೂಡೆಂಟ್ಸ್ ಅನ್ನು ನೀವು ಹೈಟ್ ವೈಸ್ ಅಲ್ಲಿ ಅವ್ರನ್ನ ನಿಲ್ಲಿಸ್ತೀರಾ, ಅಂದ್ರೆ ರ್ಯಾಂಡಮ್ ಆಗಿ ನಿಲ್ಸೋದಿಲ್ಲ, ಒಂದು ಸ್ಟ್ರಕ್ಚರ್ ಇರುತ್ತೆ. ಅಥವಾ ಒಂದು ಲೈಬ್ರರಿಲಿ ಬುಕ್ಸ್ ಇರುತ್ತೆ, ಆ ಬುಕ್ಸ್ ನಾನು ಸ್ಟ್ಯಾಕ್, ಲೈಕ್ ಅಂದ್ರೆ ಒಂದು ಕಡೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬುಕ್, ಇನ್ನೊಂದು ಕಡೆ ಲ್ಯಾಂಗ್ವೇಜ್ ಬುಕ್, ಅಂದ್ರೆ ಲೈಕ್ ನಮ್ಮ ಇಂಗ್ಲಿಷ್ ಕನ್ನಡ ಲ್ಯಾಂಗ್ವೇಜ್ ಆ ತರ ಬುಕ್, ಒಂದ್ ಕಡೆ ನಾವೆಲ್ಸ್, ಹೀಗೆ ಇದು ಮಾಡ್ತಾವಲ್ಲ, ಅದೇ ಡೇಟಾವನ್ನ ಸ್ಟ್ರಕ್ಚರ್ ಅಲ್ಲಿ ಹೇಗೆ ಇದು ಮಾಡೋದು ಅದನ್ನ ಕಲಿಬೇಕು. ಆಮೇಲೆ ಅಲ್ಗೋರಿದಮ್ ಅಂತ ಹೇಳಿದ್ರೆ, ನನ್ನ ಸ್ಟೂಡೆಂಟ್ ಈಗ ಮಿಡಲ್ ಒಬ್ಬ ಸ್ಟೂಡೆಂಟ್ ನಾನೀಗ ಏನ್ ಮಾಡ್ತೇನೆ, ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅವ್ರನ್ನ ಕೂರಿಸ್ತೇನೆ. ಮಿಡಲ್ ಇಂದ ನಾನು ಅವ್ರನ್ನ ತಗೊಳ್ಳೋದ, ಒಬ್ಬ ಸ್ಟೂಡೆಂಟ್ ಅನ್ನ ಸೆಲೆಕ್ಟ್ ಮಾಡೋದ, ಫ್ರಮ್ ಎಂಡ್ ಇಂದ ಸೆಲೆಕ್ಟ್ ಮಾಡೋದ, ಫಸ್ಟ್ ಇಂದ ಸೆಲೆಕ್ಟ್ ಮಾಡೋದ, ಅದು ಅಲ್ಗೋರಿದಮ್, ಆಯ್ತಾ. ಅದು ಸೊ ಇದನ್ನ ಕಲ್ತ್ಕೊಳ್ಳಿ. ಇದು ವೆರಿ 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 ಇಂಪಾರ್ಟೆಂಟ್. ಇದರಲ್ಲಿ ನೀವು ಫಸ್ಟ್ ಇಯರ್ಗೆ ಸ್ಟ್ಯಾಕ್ಸ್, ಕ್ಯೂ, ಲಿಂಕ್ಡ್ ಲಿಸ್ಟ್, ಅರೇಸ್ ಇದನ್ನೇ ಕಲ್ತ್ಕೊಂಡು ಸಾಕು. ಮತ್ತೆ ಗ್ರಾಫ್ ಇದೆ, ಟ್ರೀಸ್ ಇದೆ, ಅದು ಇವಾಗ ಬೇಡ, ತುಂಬಾ ಹೈ ಲೆವೆಲ್ ಅನ್ಸುತ್ತೆ. ನೀವು ಇದರಲ್ಲಿ ಸ್ಟ್ಯಾಕ್ಸ್ ಅಂತ ಬರುತ್ತೆ, ಕ್ಯೂ ಅಂತ ಬರುತ್ತೆ, ಸೇಮ್ ನಮ್ದು ಯೂಶುವಲ್ ಕ್ಯೂ ಇದೆಯಲ್ಲ ಅದೇ ತರ ಅರೇ ಅಂತ ಬರುತ್ತೆ.
ಅರೇಸ್ ಅದನ್ನ ಇದು ಮಾಡಿ ಲಿಂಕ್ಡ್ ಲಿಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಸ್ಟ್ ಇಯರ್ ಇದಿಷ್ಟು ಮಾಡಿದ್ರೆ ಸಾಕು ನೀವು, ಅಲ್ಲ ಐ ಮೀನ್ ಫಸ್ಟ್ ಸೆಮ್ಮಿಗೆ ಅರೇ ಲಿಂಕ್ಡ್ ಲಿಸ್ಟ್ ಇದನ್ನೆಲ್ಲ ಇದು ಮಾಡ್ಕೊಳ್ಳಿ. ಮತ್ತೆ ಗ್ರಾಫ್ ಟ್ರೀಸ್ ಸ್ವಲ್ಪ ಹೈ ಲೆವೆಲ್ ಅನ್ಸುತ್ತೆ, ಸದ್ಯಕ್ಕೆ ಬೇಡ ನಿಮಗೆ. ಓಕೆ, ಸೊ ಇದು ನಿಮಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಡಾಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್ಸ್. ಅಲ್ಗೋರಿದಮ್ಸ್ ಅಲ್ಲಿ ನಿಮಗೆ ಸಾರ್ಟಿಂಗ್, ಸರ್ಚಿಂಗ್ ಇದೆಲ್ಲ ಬರುತ್ತೆ. ಸಾರ್ಟಿಂಗ್, ಸರ್ಚಿಂಗ್ ಇದೆಲ್ಲ ಬರುತ್ತೆ. ಓಕೆ, ಅದು ಓದ್ತಾ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಅಂಡ್ ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್ ವಿತ್ ಯುವರ್ ಏನ್ ಹೇಳ್ತಾರೆ ಅಕಾಡೆಮಿಕ್ಸ್ ಜೊತೆಗಡೆ ಇದನ್ನು ಮಾಡಿ. ಅರ್ಥ ಆಯ್ತಾ? ಅಂಡ್ ಇವಾಗಲೇ ಒಂದು ಲಿಂಕ್ಡ್ ಇನ್ ಅಕೌಂಟ್ ಅನ್ನ ದಯವಿಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಯಾವ ಇನ್ಸ್ಟಾಗ್ರಾಮ್ ಅಕೌಂಟು ಅದಕ್ಕಿಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲಿ, ನಾನು ಯಾವ್ದನ್ನು ಇದು ಮಾಡ್ತಾ ಇಲ್ಲ, ಲಿಂಕ್ಡ್ ಇನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ವಿಟರ್ ಇದೆ, ಟ್ವಿಟರ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಬೇಕಾದ್ರೆ. ಓಕೆ, ಟ್ವಿಟರ್ ನಾನು ಬೇಕೇ ಅಂತ ಹೇಳ್ತಾರ, ಲಿಂಕ್ಡ್ ಇನ್ ಅನ್ನು ಇವಾಗಲೇ ಇದು ಮಾಡಿ. ಅದರಲ್ಲಿ ಕೆಲವೊಂದಿಷ್ಟು ಪ್ರೊಫೆಷನಲ್ ಇದೆಯವ್ರನ್ನ ಫಾಲೋ ಮಾಡ್ಕೊಳ್ಳಿ, ಅವ್ರು ಏನು ಅಪ್ಡೇಟ್ ಮಾಡ್ತಾರೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಲಿಂಕ್ಡ್ ಇನ್ ಅನ್ನ ಇವಾಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಅಂಡ್ ನಾನು ಇಲ್ಲಿ ಹೇಳಿದೆ ನೋಡಿ, ಹ್ಯಾಕರ್ ರ್ಯಾಂಕ್ ಮತ್ತೆ ಲೀಡ್ ಕೋಡ್ ತುಂಬಾ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ನೀವು ಸುಮ್ಮನೆ ಇದನ್ನ ನೋಡ್ಕೊಂಡು ಯಾರು ಕೂಡ ಫಸ್ಟ್ ಇಂದ ಪ್ರೋ ಆಗಿರೋದಿಲ್ಲ. ಆಯ್ತಾ? ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಏನು ಗೊತ್ತಿಲ್ಲದೆ ಇದ್ರು ಇವತ್ತಿಂದ ಏನಾದ್ರು ಸ್ಟಾರ್ಟ್ ಮಾಡಿ. ಒಂದು ಕಾನ್ಸೆಪ್ಟ್ ಅನ್ನ ಕಲ್ತ್ಕೊಳ್ಳಿ, ಫುಲ್ ಅದನ್ನ ಇದು ಮಾಡ್ಕೊಂಡು ಕಂಪ್ಲೀಟ್ ಕಲ್ತಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಒಂದೊಂದೇ ಪ್ರೋಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಪ್ರಾಕ್ಟೀಸ್ ಪರ್ಫೆಕ್ಟ್ ಆಗುತ್ತೆ ಅಷ್ಟೇ. ಲಿಂಕ್ಡ್ ಇನ್ ಅಲ್ಲಿ ಒಂದು ಇವಾಗಲೇ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಆಯ್ತಾ? ಸೊ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಫೈನ್ ಸ್ಟೂಡೆಂಟ್ಸ್. ಪ್ರಾಕ್ಟೀಸ್ ಮಾಡಿ ಹ್ಯಾಕರ್ ರ್ಯಾಂಕ್ ಮತ್ತೆ ಲೀಡ್ ಕೋಡ್. ಇದು ಫಸ್ಟ್ ಇಯರ್ ಇಷ್ಟೇ ಸಾಕು. ಓಕೆ, ಇದರ್ C++ ಆರ್ ಪೈಥಾನ್. ಪ್ರಾಕ್ಟೀಸ್ ಹ್ಯಾಕರ್ ರ್ಯಾಂಕ್ ಲೀಡ್ ಕೋಡ್ ಯಾವ್ದ್ರಲ್ಲಿ ಕೇಳಿದ್ರೆ ಲೀಡ್ ಕೋಡ್ ಅಲ್ಲಿ ಅಥವಾ ಹ್ಯಾಕರ್ ರ್ಯಾಂಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ನಿಮ್ಮ ಪ್ರೋಗ್ರಾಮಿಂಗ್ ಅನ್ನ ಡೇಟಾ ಸ್ಟ್ರಕ್ಚರ್ ಮತ್ತೆ ಅಲ್ಗೋರಿದಮ್ ತಗೊಳ್ಳಿ. ಓಕೆ, ಸಿ ಪ್ರೋಗ್ರಾಮ್ ವಿತ್ DSA ಅಥವಾ C++ ವಿತ್ DSA, ಪೈಥಾನ್ ವಿತ್ DSA. ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್. ಓಕೆ, ಲಿಂಕ್ಡ್ ಇನ್ ಸರಿಯಾ? ಈಗ ಸೆಕೆಂಡ್ ಇಯರ್ ಅಲ್ಲಿ ಏನ್ ಮಾಡಿ, ಇದಾಯ್ತಲ್ಲ, ಸೆಕೆಂಡ್ ಇಯರ್ ಅಲ್ಲಿ ಇನ್ನು ಮತ್ತೆ ಬೇರೆ ಬೇರೆ ತುಂಬಾ ಇದನ್ನೆಲ್ಲ ನೋಡ್ತಾ ಹೋಗೋದು ಬೇಡ. ನಿಮಗೆ ಮಷೀನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಸ್ವಲ್ಪ ಅದ್ರದ್ದು ಸ್ವಲ್ಪ ನೋಡ್ಕೊಳ್ಳಿ. AIML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಯ್ತಾ? ಅದ್ರ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದನ್ನ ನೋಡ್ಕೊಳ್ಳಿ ಸೆಕೆಂಡ್ ಇಯರ್ ಅಲ್ಲಿ. ಅಂಡ್ ಇಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ನಾವಿಲ್ಲಿ ಡೇಟಾ ಸ್ಟ್ರಕ್ಚರ್ ಇಂದ ಯಾವ್ದೆಲ್ಲ ಬಿಟ್ಟಿದ್ವಿ, ಗ್ರಾಫ್ ಅದನ್ನ ಕಲ್ತ್ಕೊಳ್ಳಿ, ಟ್ರೀಸ್ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಆಯ್ತಾ? ಗ್ರಾಫ್, ಟ್ರೀಸ್ ಇದನ್ನ ಸೆಕೆಂಡ್ ಸೆಮ್ ಸ್ಟಾರ್ಟ್ ಮಾಡಿ. ಫಸ್ಟ್ ಸೆಮ್ ಅಲ್ಲಿ ಇದಿಷ್ಟು ಸಾಕು. ಲಿಂಕ್ಡ್ ಲಿಸ್ಟ್, ಅರೇ, ಕ್ಯೂ, ಸ್ಟ್ಯಾಕ್ಸ್ ಇದೆಲ್ಲ ಬೇಸಿಕ್ ಅಲ್ಲ, ಅದಕ್ಕೋಸ್ಕರ ಸಾಕು. ಇದು ನಿಮ್ಗೆ ಗೊತ್ತಾದ್ರೆ ಮಾತ್ರ ಮಾಡಿ, ಇಲ್ದಿದ್ರೆ ಬೇಡ. ಓಕೆ, ಅದಾದ ನಂತರ ನೀವು ಸೆಕೆಂಡ್ ಸೆಮ್ ಅಲ್ಲಿ ಇವಾಗ ಡಿಸೈಡ್ ಮಾಡ್ಬೇಕೀಗ, ನನಗೆ ಫ್ರಂಟ್ ಎಂಡ್ ಇಂಟ್ರೆಸ್ಟ್ ಇದೆಯಾ, ಫ್ರಂಟ್ ಎಂಡಾ, ಆರ್ ಎಲ್ಸ್ ನಾನು ಬ್ಯಾಕ್ ಎಂಡ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೇನಾ, DB ಡೇಟಾಬೇಸ್ ಅಥವಾ ಡೆವಲಪ್ಮೆಂಟ್ ಲೈಕ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ಬೋದು ನೀವು. ಮೊಬೈಲ್ ಆ್ಯಪ್ ಅಥವಾ ವೆಬ್ ಆ್ಯಪ್ ಇದೆ, ಅದನ್ನ ಡೆವಲಪ್ ಮಾಡ್ಬೋದು. ಸೊ ಅದಕ್ಕೆ ಹೋಗ್ತೇನಾ ಅಂತ ಡಿಸೈಡ್ ಮಾಡಿ. ಸ್ವಲ್ಪ ಅದ್ರ ಬಗ್ಗೆ ಎಲ್ಲದನ್ನು ನೋಡಿ. ಈಗ ಮೊಬೈಲ್ ಆ್ಯಪ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ, ಆಂಡ್ರಾಯ್ಡ್ ಆ್ಯಪ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ, ಸೊ ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ತುಂಬಾ ಡೀಪ್ ಆಗಿ ಹೋಗೋದು ಬೇಡ. ಮೊಬೈಲ್ ಆ್ಯಪ್ ಅಥವಾ ಫ್ರಂಟ್ ಎಂಡ್ ಬಗ್ಗೆ ಇದು ಮಾಡಿದ್ರೆ HTML, CSS, ಜಾವಾ ಸ್ಕ್ರಿಪ್ಟ್, Node.js ಇದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಬನ್ನಿ. ಆಯ್ತಾ? HTML, CSS, HTML ಎಲ್ಲ ತುಂಬಾ ಈಸಿ. CSS ಇದೆಲ್ಲ ಬೇಸಿಕ್. ಆಯ್ತಾ? ಜಾವಾ ಸ್ಕ್ರಿಪ್ಟ್ ದೆನ್ Node.js ಇದೆಲ್ಲ ನೋಡ್ಕೊಂಡು ಬನ್ನಿ. ಆಯ್ತಾ? ಇನ್ ಕೇಸ್ ನೀವು ಫ್ರಂಟ್ ಎಂಡ್ ಹೋಗೋದಾದ್ರೆ. ಬ್ಯಾಕ್ ಎಂಡ್ ಹೋಗೋದಾದ್ರೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಇದಾಗಬೇಕು. ಆಯ್ತಾ? ಮೊಬೈಲ್ ಆ್ಯಪ್ ಬಗ್ಗೆ. ಓಕೆ, ಅಲ್ಲಿ ಯಾವ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು, ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಬೇಸಿಕ್ ಅದನ್ನ ನಾಲೆಜ್ ತಗೊಳ್ಳಿ ಅಷ್ಟೇ. ಓಕೆ, ತುಂಬಾ ಡೀಪ್ ಆಗಿ ಹೋಗೋದು ಬೇಡ. ಇದು ನಿಮ್ಮ ಸೆಕೆಂಡ್ ಇಯರ್ ಸೆಕೆಂಡ್ ಸೆಮ್ ಅಲ್ಲಿ ಮಾಡ್ಬೇಕಾದ ಕೆಲಸ ಅಷ್ಟೇ. ಇಲ್ಲಿ ಮಾಡಿದ್ದನ್ನ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಯ್ತಾ? ಇನ್ನು ಸೆಕೆಂಡ್ ಇಯರ್ಗೆ ನಿಮಗೆ ಡೇಟಾ ಬೇಸ್ ಬರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಬರುತ್ತೆ. ಅದೆಲ್ಲ ನಾನು ಹೇಳ್ತೇನೆ ಯಾವಾಗ ಓದ್ಬೇಕು. ಅದು ಸೆಕೆಂಡ್ ಇಯರ್ಗೆ ಏನಂತ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಇದಿಷ್ಟು ನೀವು ಮಾಡಬೇಕಾಗಿದ್ದ ಕೆಲಸ. ಓಕೆ, ಸೊ ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿ ಸ್ಟೂಡೆಂಟ್ಸ್. ಹ್ಯಾಕರ್ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಸರ್ ನಾನು ಹ್ಯಾಕಥಾನಿಗೆ ಹೋಗ್ಬೇಕು. ಎಲ್ಲರೂ ಹ್ಯಾಕಥಾನಿಗೆ ಹೋಗ್ತಾರಂತ ಹೋಗ್ಬೇಡಿ. ಹ್ಯಾಕಥಾನ್ ನೀವು ಯಾವ ನಾಲೆಜ್ ಇದ್ರೆ ಹೋಗಿ. ಹ್ಯಾಕಥಾನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಮತ್ತೆ ನೀವು ಸೆಕೆಂಡ್ ಇಯರ್ ಅಲ್ಲಿ ನಿಮ್ದು ಓಪನ್ ಸೋರ್ಸ್ಗೆ ನಿಮ್ಗೆ ಕೋಡ್ ಅನ್ನ ಕೊಡ್ಬೋದು, ಅದನ್ನ ಹೇಗೆ ಮಾಡ್ಬೋದು ನಾನು ಹೇಳ್ತೇನೆ ನಿಮ್ಗೆ. ಓಕೆ, ಹ್ಯಾಕಥಾನಿಗೆ ನೀವು ನಾಲೆಜ್ ಇದ್ರೆ ಹೋಗಿ. ಓಕೆ, ಹ್ಯಾಕಥಾನ್ ಹೇಗಿರುತ್ತೆ, ಟೀಮ್ ಇರುತ್ತೆ. ಒಬ್ರು ಫ್ರಂಟ್ ಎಂಡ್ ಇದು ಮಾಡ್ತಾರೆ, ಒಬ್ರು ಬ್ಯಾಕ್ ಎಂಡ್ ಅಲ್ಲಿ ಮಾಡ್ತಾರೆ, ಒಂದಿಷ್ಟು ಜನ ಹಾರ್ಡ್ವೇರ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು 4-5 ಮೆಂಬರ್ಸ್ ಇದ್ರೆ ಒಬ್ಬೊಬ್ರು ಒಂದೊಂದು ವರ್ಕ್ ಅನ್ನು ಡಿವೈಡ್ ಮಾಡ್ಕೊಂಡು ಇದು ಮಾಡ್ತಾರೆ. ಓಕೆ, ಕೆಲವೊಂದಿಷ್ಟು ಜನ ಹಾರ್ಡ್ವೇರ್ ಅಲ್ಲಿ ಒಬ್ಬ ಹಾರ್ಡ್ವೇರ್ ವರ್ಕ್ ಮಾಡಿದ್ರೆ ಒಬ್ಬ ಫ್ರಂಟ್ ಎಂಡ್ ವರ್ಕ್ ಮಾಡ್ತಾನೆ, ಒಬ್ಬ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾನೆ. ಈ ತರ ಕೋಡಿಂಗ್ ಎಲ್ಲ ಬರೀತಾರೆ. ಸೊ ನಿಮ್ಗೆ ಕೋಡಿಂಗ್ ನಾಲೆಜ್ ಇದ್ರೆ ಮಾತ್ರ ಹ್ಯಾಕಥಾನಿಗೆ ಹೋಗಿ. ಇಲ್ಲಿದ್ರೆ ನೆಕ್ಸ್ಟ್ ಇಯರ್ಗೆ ಹೋದ್ರು ನೋ ಪ್ರಾಬ್ಲಮ್. ಹ್ಯಾಕಥಾನಿಗೆ ಪಾರ್ಟಿಸಿಪೇಟ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಒನ್ಸ್ ಆಫ್ಟರ್ ದಿಸ್ ಇದು ಏನು ಕಲ್ತಿದ್ದೀರಿ ಇದ್ರ ಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಿಸ್ ಈಸ್ ದ ರೋಡ್ ಮ್ಯಾಪ್ ಫಾರ್ ಯುವರ್ ಫಸ್ಟ್ ಇಯರ್. ಇವಾಗಲೇ ಡಿಸೈಡ್ ಮಾಡಿ. ನಿಮ್ಗೆ ಮತ್ತೆ SQL ಅಂತಿದೆ, ಅದು ಇವಾಗ ಸದ್ಯ ಬೇಡ. ಬೇಕಾದ್ರೆ ಸೆಕೆಂಡ್ ಅದು ಈಸಿಯಾಗಿ ಮಾಡ್ಬೋದು. ಸೆಕೆಂಡ್ ಇಯರ್ ಅಲ್ಲಿ ಬೇಕಾದ್ರೆ ಮಾಡಿ. ಸೆಕೆಂಡ್ ಇಯರ್ ಅಲ್ಲ ಸ್ಟೂಡೆಂಟ್ಸ್, ಸೆಕೆಂಡ್ ಸೆಮ್, ಸಾರಿ. ಓಕೆ, AML ಬಗ್ಗೆ ನೋಡ್ಕೊಳ್ಳಿ, ಗ್ರಾಫ್ ಟ್ರೀಸ್ ನೋಡ್ಕೊಳ್ಳಿ, ಫ್ರಂಟ್ ಎಂಡ್. ಮತ್ತೆ ಇಲ್ಲಿ ಕಲ್ತಿದ್ದನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾವುದು C++ ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ,
ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ 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 ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಮತ್ತೆ ಸೆಕೆಂಡ್ ಇಯರ್ಲಿ ಏನ್ ಮಾಡಬೇಕು, DBMS ಓದ್ಬೇಕಾ, ಆಪರೇಟಿಂಗ್ ಸಿಸ್ಟಮ್ ಹೇಗೆ ಓದ್ಬೇಕು, ಅದೆಲ್ಲದನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಓಕೆ ಓಕೆ ಸ್ಟೂಡೆಂಟ್ಸ್, ಇದು ನಿಮ್ಮ ರೋಡ್ ಮ್ಯಾಪ್ ವಿತ್ ಯುವರ್ ಅಕಾಡೆಮಿಕ್ಸ್ ಬಗ್ಗೆನೂ ಇದಿರಲಿ, ತಲೆ ಇರಲಿ, ಅದ್ರ ಜೊತೆ ಇದನ್ನು ಮಾಡ್ಕೊಳ್ಳಿ. ಓಕೆ ಸರಿ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ ರೋಡ್ ಮ್ಯಾಪ್ ಅನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಇಯರ್ ರೋಡ್ ಮ್ಯಾಪ್ ಅನ್ನು ಕೊಡ್ತೇನೆ. ನಾನು ನಿಮಗೆ ಹ್ಯಾಕಥಾನ್ ಬಗ್ಗೆ ಹೇಳ್ತೇನೆ, ನೀವು ಓಪನ್ ಸೋರ್ಸ್ ಅಲ್ಲಿ ಹೇಗೆ ನಿಮ್ಮ ಕೋಡ್ ಅನ್ನು ಕೊಡೋದು, ಮತ್ತೆ ಈ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ ನೋಡಿ, ಪ್ರಾಕ್ಟೀಸ್ ಮಾಡುವಾಗ ಯಾವುದೊಂದು ಪ್ರೋಗ್ರಾಮ್ ಬರುತ್ತೆ, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ನಾನು ಅಲ್ಲಿ ರನ್ ಮಾಡಿಕೊಂಡು ನಂದು ಲೀಡರ್ ಬೋರ್ಡ್ ಅಲ್ಲಿ ರ್ಯಾಂಕ್ ಆಯ್ತು ಅಂತ ಹೇಳೋದಲ್ಲ. ನೀವೇ ಪ್ರಾಕ್ಟೀಸ್ ಮಾಡ್ಬೇಕು, ಎರರ್ ಮಾಡ್ಬೇಕು, ಮಿಸ್ಟೇಕ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿ, ಆಯ್ತಾ. ಅದಾದ ನಂತರ ಸೆಕೆಂಡ್ ಇಯರ್ಲಿ ನೀವು ಇಲ್ಲಿ ಏನ್ ಮಾಡ್ಬೋದು ಗೊತ್ತುಂಟಾ, ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಇದನ್ನೆಲ್ಲ ರಿಡ್ಯೂಸ್ ಮಾಡ್ಲಿಕ್ಕೆ ಇರುತ್ತೆ ಡೇಟಾ ಸ್ಟ್ರಕ್ಚರ್ ಮತ್ತು ಅಲ್ಗೋರಿದಮ್ ಅಲ್ಲಿ. ಆದಷ್ಟು ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಅದನ್ನೆಲ್ಲ ಮಾಡ್ಲಿಕ್ಕೆ ಇರುತ್ತೆ ಡೆವಲಪ್ಮೆಂಟ್ ಇದರಲ್ಲಿ. ಅದು ನೀವು ಅದ್ರ ಬಗ್ಗೆ ಹೆಚ್ಚು ಟೆನ್ಷನ್ ತಗೊಳ್ಳೋದು ಬೇಡ. ಸದ್ಯಕ್ಕೆ ಪ್ರೋಗ್ರಾಮಿಂಗ್ ಕಲ್ತು ಸಾಕು. ಓಕೆ, ಇವತ್ತಿಂದ ಅದು ಸ್ಟಾರ್ಟ್ ಮಾಡಿ. ಎಷ್ಟು ದಿವಸ ವೇಸ್ಟ್ ಆಯ್ತಲ್ಲ, ನೋ ಪ್ರಾಬ್ಲಮ್, ಇವತ್ತಿಂದ ಅದು ಸ್ಟಾರ್ಟ್ ಮಾಡಿ. ಇಟ್ಸ್ ಮೋರ್ ದ್ಯಾನ್ ಇನಫ್. ನಾನು ಹೇಳ್ತೇನೆ ನೋಡಿ, ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡಿದ್ರೆ, ನೀವು ಒಳ್ಳೆ ಕಾಲೇಜಲ್ಲಿ ಇದ್ರೆ, ಅಂದ್ರೆ ಟಾಪ್ 10, 15, 20 ಕಾಲೇಜಲ್ಲಿ ಇದ್ರೆ 20+ LPA ಆಗ್ತೀರಾ ಸ್ಟೂಡೆಂಟ್ಸ್. ಓಕೆ, 20 ಇದ್ದಿದ್ರೆ ಮಿನಿಮಮ್ 10+ LPA ಅಂತೂ ಆಗುತ್ತೆ, 10 lakhs ಅಂತೂ ಪಕ್ಕ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಯಾಕಂತ ಕೇಳಿದ್ರೆ ಅಲ್ಗೋರಿದಮ್, ಡೇಟಾ ಸ್ಟ್ರಕ್ಚರ್, ಯಾಕಂತ ಕೇಳಿದ್ರೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ನೀವು ಇದನ್ನೆಲ್ಲ ಮಾಡಿದ್ರಿ ಅಂತ ಆದ್ರೆ, ಅಲ್ಗೋರಿದಮ್ ಇದೆಲ್ಲ ಮಾಡಿದ್ರೆ, ಹ್ಯಾಕರ್ ರ್ಯಾಂಕ್, ಲೀಡ್ ಕೋಡಲ್ಲಿ ಮಾಡಿದ್ರಿ ಅಂದ್ರೆ ನೀವು 90% ಸ್ಟೂಡೆಂಟ್ನ ಹಿಂದಾಗ್ದಾಗೆ, ನೀವು 90% ಸ್ಟೂಡೆಂಟ್ಗಿಂತ ಮುಂದೆ ಇದ್ದೀರಾ ಅಂತ ಮೀನ್. ಓಕೆ, ಇನ್ ಕೇಸ್ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರಿ ಅಂತ ಡೇ ಟು ಡೇ ಬೇಸಿಸ್ ಅಲ್ಲಿ ಇದೆಲ್ಲದನ್ನು ನಾನು ಹೇಳಿದ್ದನ್ನು ಕಂಪ್ಲೀಟ್ ಮಾಡಿದ್ರೆ, ನಿಮ್ಮ ಕ್ಲಾಸ್ ಅಲ್ಲಿ ಅಥವಾ ನೀವು ಇಂಜಿನಿಯರಿಂಗ್ ಅಲ್ಲಿ 90% ಸ್ಟೂಡೆಂಟ್ಸ್ ಅನ್ನು ಹಿಂದಾಗ್ದಾಗ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಇದನ್ನ ಇವತ್ತೇ ಸ್ಟಾರ್ಟ್ ಮಾಡಿ. ಸೊ ಮುಂದಿದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಬಟ್ ಇದನ್ನ ಸದ್ಯಕ್ಕೆ ಇದನ್ನ ಮಾಡಿ. ಓಕೆ, ಇವತ್ತಿಂದ ಅದು ಸ್ಟಾರ್ಟ್ ಮಾಡಿ. ಮತ್ತೆ ಹೆಕ್ಟಿಕ್ ಅನ್ಸುತ್ತೆ ನನಗೆ, ನಾನು ಮಾಡೋದಿಲ್ಲ ಅಂತ ಕೂತ್ಕೋಬೇಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬೈ, ಟೇಕ್ ಕೇರ್ ಸ್ಟೂಡೆಂಟ್ಸ್.